ಸೇವಂತಿಗೆ ಗಿಡನ ಖರೀದಿ ಮಾಡುವಾಗ ಈ ಎಲ್ಲ ವಿಷಯಗಳನ್ನು ಚೆಕ್ ಮಾಡಿಕೊಂಡು ನೀವು ಗಿಡವನ್ನು ಖರೀದಿ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ಅಲ್ಲಿರುವಂತಹ ಗಿಡಗಳಲ್ಲಿ ದಿ ಬೆಸ್ಟ್ ಗಿಡ ನಿಮ್ಮದಾಗುತ್ತೆ. ಸೊ ಅಂತಹ ಇನ್ಫಾರ್ಮೇಷನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಟೆರೆಸ್ ಮೇಲೆ ಗಾರ್ಡನ್ ಮಾಡೋದರ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಷನ್ಗಳನ್ನು ಒಳಗೊಂಡಿರುವ ಹಾಗೆ ತರಕಾರಿಗಳನ್ನು, ಹೂ ಗಿಡಗಳನ್ನು ಬೆಳೆಸುವ ಬಗ್ಗೆ ಇನ್ಫಾರ್ಮೇಷನ್ನ ಒಳಗೊಂಡಿರುವ ನಿಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ನರ್ಸರಿಯಲ್ಲಿ ಎಲೆಗಳೇ ಕಾಣಿಸ್ದೇ ಇರುವಷ್ಟು ಹೂಗಳು ಬಿಟ್ಟಿರುತ್ತೆ. ಆ ಗಿಡವನ್ನು ನಾವು ತುಂಬ ಹೂಗಳ ವೈಬ್ರೆಂಟ್ ಕಲರ್ಗೆ ಇಷ್ಟಪಟ್ಟು ಆ ಗಿಡಗಳನ್ನು ಮನೆಗೆ ತಂದು ನೋಡ್ಕೊಳ್ತೀವಿ. ನರ್ಸರಿಯಲ್ಲಿ ಇದ್ದಷ್ಟು ಮೊಗ್ಗುಗಳು ಹೂವಾಗಲಿ ತನಕ ಗಿಡ ತುಂಬಾ ಚೆನ್ನಾಗಿರುತ್ತೆ. ಆದರೆ ಆ ನಂತರ ಆ ಗಿಡದಲ್ಲಿ ಹೂವಾಗೋದಿಲ್ಲ. ಹಾಗೆಯೇ ಹೂವಾಗಿರುವಂತಹ ಕೊಂಬೆಗಳೇನಿರುತ್ತೆ ಎಲ್ಲದು ಸತ್ತೋಗ್ತಾ ಬರುತ್ತೆ. ಕ್ರಮೇಣ ಗಿಡವನ್ನೇ ನಾವು ಕಳ್ಕೊಳ್ತೀವಿ. ಇದು ಸದ್ಯದಲ್ಲಿ ನಮ್ಮೆಲ್ಲರ ಒಂದು ಸಮಸ್ಯೆ ಆಗಿದೆ. ಸೊ ಇದಕ್ಕೆ ಪರಿಹಾರವಾಗಿ ನರ್ಸರಿಯಿಂದ ತಂದಿರುವಂತಹ ಗಿಡದಲ್ಲೂ ಸಹ ಹೆಚ್ಚು ಹೂವಾಗಬೇಕು, ಜೊತೆಗೆ ಬಹಳ ವರ್ಷಗಳ ಕಾಲ ಆ ಗಿಡಗಳು ನಮ್ಮ ಬಳಿ ಇರಬೇಕು ಅಂತ ಅಂದರೆ ಯಾವ ರೀತಿ ಗಿಡವನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಎಫೆಕ್ಟಿವ್ ಆಗಿರುವಂತಹ ಇನ್ಫಾರ್ಮೇಷನ್ಗಳನ್ನು ಈ ವಿಡಿಯೋ ಒಳಗೊಂಡಿದೆ. ಸ್ನೇಹಿತರೆ, ನಿಮಗೊಂದು ಸತ್ಯ ಗೊತ್ತಾ? ನರ್ಸರಿಯಲ್ಲಿ ಕೆಲಸ ಮಾಡುವ ಒಬ್ಬರು ನನಗಿದನ್ನು ತಿಳಿಸಿದ್ದು, ಸೇವಂತಿಗೆ ಗಿಡಕ್ಕೆ ಹೆಚ್ಚು ಹೂವಾಗಲಿ ಅಂತ ಕೆಮಿಕಲ್ಲು, ಆ ಹೂ ಬಾಡದೇ ಇರಲಿ, ಸುಮಾರು ದಿನ ಬಾಡದೇ ಇರಲಿ ಅಂತ ಹೇಳಿ ಕೆಮಿಕಲ್ಲು, ಗಿಡದ ಎಲೆಗಳು ಹಸಿರಾಗಿ ಹುಳಗಳು ಬರದೇ ಇರಲಿ ಅಂತ ಹೇಳಿ ಕೆಮಿಕಲ್ಲು, ಗಿಡದ ತುಂಬ ಎಲೆನೇ ಕಾಣಿಸ್ದೇ ಇರುವಷ್ಟು ಹೂವಾಗಬೇಕು ಅಂತ ಹೇಳಿ ಅದಕ್ಕೆ ಫ್ಲವರ್ ಬೂಸ್ಟರ್ ಅಂತ ಹೇಳಿ ಮತ್ತೊಂದು ಕೆಮಿಕಲ್, ಇಷ್ಟೆಲ್ಲ ಹಾಕಿ ಬೆಳೆಸಿರೋದಕ್ಕೇ ನೀವು ನರ್ಸರಿಯಲ್ಲಿ ನೋಡುವಂತಹ ಆ ಗಿಡಗಳು ತುಂಬ ಹೂಗಳಿಂದ ತುಂಬಿರುತ್ತೆ. ನಾವು ಮನೆಯಲ್ಲಿ ಎಂಥದೇ ಗೊಬ್ಬರ ತಂದು ಸುರಿದ್ರೂ ಸಹ ಆ ಥರ ಹೂ ಬಿಡಲ್ಲ. ಯಾಕೆ ಅಂದರೆ ಇದೇ ರೀಸನ್. ಸೊ ಇಲ್ಲಿ ಆ ರೀತಿ ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಸುರಿದು ಬೆಳೆಸಿರುವಂತಹ ಗಿಡ ಅವರಿಗೇನು ಪರ್ಮನೆಂಟಾಗಿ ಇರಬೇಕು ಅಂತ ಇಲ್ಲ. ನೀವು ಬೈ ಮಾಡುವಷ್ಟು ಟೈಮ್ ಇದ್ದರೆ ಸಾಕು ಅಲ್ವಾ? ಹಾಗಂತ ನಾನಿಲ್ಲಿ ಯಾವುದೇ ನರ್ಸರಿಯವರನ್ನು ದೂರ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಅದು ಅವರ ವ್ಯವಹಾರ, ನಾನು ಅವರನ್ನು ದೂಷಿಸ್ತಾ ಇಲ್ಲ. ಆದರೆ ಪ್ಲ್ಯಾಂಟ್ ಲವ್ವರ್ ಆಗಿ ಗಿಡಗಳನ್ನು ಕೊಂಡಾಗ ಎಷ್ಟು ಖುಷಿ ಇರುತ್ತೋ ಅದನ್ನು ಕಳ್ಕೊಂಡಾಗ ಅಷ್ಟೇ ನೋವಾಗುತ್ತೆ. ಆ ಒಂದು ಮನಸ್ಥಿತಿ ಇಟ್ಕೊಂಡು ಇದನ್ನು ಹೇಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ನೆಗೆಟಿವ್ ಸೈಡ್ಸ್ ಇದ್ರೂ ಸಹ ನರ್ಸರಿಯಲ್ಲಿ ಒಂದೊಳ್ಳೆ ಗಿಡಗಳನ್ನು ತಗೊಂಡು ಅದನ್ನು ಲೈಫ್ ಟೈಮ್ ನಮ್ಮ ಹತ್ರ ಉಳಿಸ್ಕೊಳ್ಬಹುದು. ಮೊದಲನೇ ಟಿಪ್ಸ್ ಏನು ಅಂತಂದರೆ, ಎಲೆಗಳು ನ್ಯಾಚುರಲ್ ಗ್ರೀನ್ ಕಲರಲ್ಲಿ ಇರಬೇಕು. ತುಂಬ ದಪ್ಪ ಒಂಥರ ಡಾರ್ಕ್ ಗ್ರೀನಲ್ಲಿ ಇರಬಾರ್ದು. ಅದು ನಿಮ್ಗೆ ನೋಡಿದ ತಕ್ಷಣ ಏನೋ ಒಂಥರ ಆರ್ಟಿಫಿಷಿಯಲ್ ಗ್ರೀನಿಶಾಗಿ ಕಾಣುತ್ತಲ್ಲ, ಆ ಥರ ಇರಬಾರ್ದು. ಅದ್ರ ಜೊತೆಗೆ ಕೆಲವೊಂದೊಂದು ಸೇವಂತಿಗೆ ಗಿಡಗಳ ಎಲೆಗಳು ಇನ್ಫೆಕ್ಟ್ ಆಗಿದ್ದಾಗ, ಅವರು ಕೆಮಿಕಲ್ ಸ್ಪ್ರೇ ಮಾಡಿದ್ದಾಗ ಈ ರೀತಿ ಇನ್ಫೆಕ್ಷನ್ನ ಮಾರ್ಕ್ಗಳು, ಅಥವಾ ಸ್ಪ್ರೇ ಮಾಡಿದ್ದಕ್ಕೆ ಎಲೆಯ ಬದಿಯಲ್ಲಿ ಸುಟ್ಟು ಹೋಗಿರೋದು, ಈ ಥರದ್ದೆಲ್ಲ ಇತ್ತು ಅಂದರೆ ಅಂತಹ ಗಿಡಗಳನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಇದು ಆಲ್ರೆಡಿ ಇನ್ಫೆಕ್ಟೆಡ್ಡು, ತುಂಬ ಕೆಮಿಕಲ್ ಸ್ಪ್ರೇ ಮಾಡಿ ಅದನ್ನು ಸರ್ವೈವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅರ್ಥ. ಹಾಗಾಗಿ ಅಂತಹ ಗಿಡಗಳನ್ನು ಬೈ ಮಾಡಬೇಡಿ. ಈ ವಿಡಿಯೋ ನೋಡಿದ್ರೆ ನರ್ಸರಿಯವ್ರು ನನಗೆ ಸಾರಿ ನರ್ಸರಿಯವ್ರಿಗೆ, ಬಟ್ ಇರೋದ್ರಲ್ಲಿ ಒಳ್ಳೆ ಗಿಡಗಳು ನಮ್ಮ ವ್ಯೂವರ್ಸ್ಗೆ ಸಿಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ನೆಕ್ಸ್ಟು, ಗಿಡದಲ್ಲಿ ಹೆಚ್ಚು ಮೊಗ್ಗುಗಳು ಇರುವಂಥದ್ದನ್ನು ತಗೊಳ್ಳಿ. ಜಾಸ್ತಿ ಅರಳಿರುವ ಹೂಗಳು ಇದ್ದರೆ ಅದರ ಅರ್ಥ ಅವರು ಸ್ಪ್ರೇ ಮಾಡಿರ್ತಾರೆ ಅಂತ ಹೇಳಿ. ಮೊಗ್ಗುಗಳು ಜಾಸ್ತಿ ಇರಲಿ, ಆವಾಗ ಅವರು ಸ್ಪ್ರೇ ಮಾಡಿರೋದಿಲ್ಲ ಅದಕ್ಕೆ. ಹಾಗೆ ನಿಮಗೆ ಯಾವ ಕಲರ್ನ ಹೂ ಗಿಡಗಳು ತಗೊಳ್ತಾ ಇದ್ದೀರಿ ಅನ್ನೋದು ಸಹ ಗೊತ್ತಾಗುತ್ತೆ. ಆ ರೀಸನ್ಗೋಸ್ಕರ ಕಾಂಡ ದಪ್ಪದಾಗಿ ಚೆನ್ನಾಗಿ ಬೆಳೆದಿರುವಂತಹ ಗಿಡವನ್ನು ಆಯ್ಕೆ ಮಾಡ್ಕೊಳ್ಳಿ. ಆಗ ನಮ್ಮ ವಾತಾವರಣಕ್ಕೆ ಬಂದಾಗ ಅದು ಅಡ್ಜಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಕಾಂಡ ಗಟ್ಟಿಯಾಗಿದ್ದಷ್ಟು ಗಿಡ ಹೆಚ್ಚು ಸ್ಟ್ರೆಂತ್ ಆಗಿರುತ್ತೆ ಅಂತ ಹೇಳಿ ಅರ್ಥ. ಕಾಂಡ ತುಂಬ ವೀಕ್ ಇರುವಂತಹ ಗಿಡವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಡಿ. ಅದು ಸ್ವಲ್ಪ ವಾತಾವರಣ ಬದಲಾದ್ರೂ ಕೂಡ ಸರ್ವೈವ್ ಆಗೋದು ಕಷ್ಟ ಆಗತ್ತೆ. ಆ ರೀಸನಿಗೋಸ್ಕರ ನೆಕ್ಸ್ಟಿಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟು ಅದೇನು ಅಂತ ಅಂದರೆ, ನೀವು ತಗೊಳ್ಳುವಂತಹ ಗಿಡದಲ್ಲಿ
ಒಂದು ಗಿಡ ತಗೊಳ್ತಾ ಇದ್ದೀರಾ ಅಂತಂದರೆ ಬರೀ ಒಂದೇ ಗಿಡ ಉದ್ದಕ್ಕೆ ಹೋಗಿರುವಂಥದ್ದನ್ನು ತಗೊಳ್ಬೇಡಿ. ಗಿಡ ತುಂಬ ಖುಷಿಯಾಗಿದ್ದು ಒಂದೇ ಪಾಟಲ್ಲಿ ಒಂದು 3-4 ಸಣ್ಣ ಸಣ್ಣ ಗಿಡಗಳಾದರೂ ಇರಲಿ, ಆ ಥರದ ಗಿಡವನ್ನು ಆಯ್ಕೆ ಮಾಡ್ಕೊಳ್ಳಿ. ಆಗ ಒಂದಲ್ಲದಿದ್ದರೂ ಕೂಡ ಇನ್ನೊಂದು ಗಿಡ ಆದರೂ ಸರ್ವೈವ್ ಆಗುತ್ತೆ. ಆ ರೀಸನ್ಗೋಸ್ಕರ ಒಂದು ಪಾಟಲ್ಲಿ ಕನಿಷ್ಠ 2 ಗಿಡನಾದರೂ ಇರಬೇಕು, ಅಂತಹ ಗಿಡಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಇದನ್ನು ಚೆಕ್ ಮಾಡೋದನ್ನು ಮರಿಲೇಬೇಡಿ. ಬುಡದಿಂದ ಹೀಗೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇನ್ನೊಂದು ಗಿಡ ಬರ್ತಾ ಇದೆ. ಸೊ ಈ ಥರದ ಪ್ಲ್ಯಾಂಟನ್ನು ತೊಗೊಂಡ್ರೆ ಇದು ತುಂಬ ಹೆಲ್ದಿಯಾಗಿರುವಂತಹ ಪ್ಲ್ಯಾಂಟ್. ಸೊ ನಿಮಗೆ ನೆಕ್ಸ್ಟ್ ಗ್ರೋತ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಕಟ್ಟಿಂಗಿಂದ ನೀವು ಬೇರಿನಿಂದ ಸಪ್ರೇಟ್ ಮಾಡಿಕೊಂಡು ಮತ್ತೊಂದು ಹೊಸ ಗಿಡವನ್ನು ಮಾಡ್ಕೊಳ್ಬಹುದು. ಸೊ ನರ್ಸರಿಯಿಂದ ಗಿಡ ತಂದಿದ್ದು ನಾವು ಹೂ ಬಿಟ್ಟ ತಕ್ಷಣ ಆ ಗಿಡವನ್ನು ಕಳ್ಕೊಂಡ್ವಿ ಅನ್ನುವಂತಹ ಸಿಚುವೇಶನ್ ಇರೋದಿಲ್ಲ. ಈ ಹೊಸ ಸಸಿ ಏನಿದೆ ಇದನ್ನು ನೀವು ಬೆಳೆಸುವ ರೀತಿಗೆ ನಿಮ್ಮ ಪಾಟಿಂಗ್ ಮಿಕ್ಸ್ಗೆ ತಕ್ಕಂತೆ ಅದನ್ನು ಬೆಳೆಸ್ಕೊಳ್ಬಹುದು. ಹಾಗೆಯೇ ನಿಮ್ಮ ಕ್ಲೈಮೇಟಲ್ಲಿ ಬೆಳೆಯೋದ್ರಿಂದ ಇದು ಚೆನ್ನಾಗಿ ಅಡ್ಜಸ್ಟ್ ಆಗಿ ಸ್ವಲ್ಪ ನೀರು ಗೊಬ್ಬರ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ನೆಕ್ಸ್ಟ್ ವಿಷಯ, ಹೂಗಳು ಇಲ್ಲದೇ ಸುಮ್ಮನೆ ಉದ್ದಕ್ಕೆ ಹೋಗಿರುವಂತಹ ಗಿಡವನ್ನು ತಗೊಳ್ಬೇಡಿ. ಆದಷ್ಟು ಸೈಡಿಂದ ಎಲ್ಲ ಕೊಂಬೆಗಳು ಬಂದಿದ್ದು ಬುಷಿಯಾಗಿರುವಂತಹ ಅಂದರೆ ಪೊದೆ ರೀತಿ ಇರುವಂತಹ ಗಿಡವನ್ನು ತಗೊಳ್ಳಿ. ಪ್ರತಿಯೊಂದು ಎಲೆಗೂ ಹೊಸ ಕೊಂಬೆಗಳು ಬರೋದಕ್ಕೆ ಚಿಗುರು ಬಂದಿರಬೇಕು, ಅಂತಹ ಗಿಡವನ್ನು ತಗೊಳ್ಳಿ. ಯಾಕಂದರೆ ಒಂದು ಕೊಂಬೆನಲ್ಲಿ ಒಂದು ಸರ್ತಿ ಹೂ ಬಿಡ್ತು ಅಂತ ಆದರೆ ಆನಂತರ ಆ ಕೊಂಬೆನಲ್ಲಿ ಹೂ ಬಿಡೋದಿಲ್ಲ. ಹೂ ಬಿಟ್ಟಾದ ನಂತರ ಆ ಕೊಂಬೆನ ನಾವು ಕಟ್ ಮಾಡಬೇಕು. ಕಟ್ ಮಾಡಿದ ಮೇಲೆ ಸೈಡಲ್ಲಿ ಎಲೆ ಹತ್ತಿರ ಗಂಟಿರುತ್ತಲ್ವ, ಅಲ್ಲಿಂದ ಮತ್ತೆ ಹೊಸ ಚಿಗುರು ಬರಬೇಕು. ಪ್ರತಿ ಎಲೆಯಿಂದನೂ ಹೊಸ ಚಿಗುರು ಬರಬೇಕು. ಹಾಗಾಗಿ ಅದನ್ನು ನೋಡಿ ತಗೊಳ್ಳಿ. ಪ್ರತಿ ಎಲೆಯಿಂದನೂ ಹೊಸ ಚಿಗುರು ಬರ್ತಾ ಇದೆಯಾ ಅನ್ನೋದನ್ನು ನೋಡಿ ತಗೊಳ್ಳಿ. ತುಂಬ ಇಂಪಾರ್ಟೆಂಟ್ ಟಿಪ್ಸ್ ಏನು ಅಂತ ಅಂದರೆ, ಪಾಟ್ನ ಹಿಂದೆ ನೋಡಿ, ಬೇರು ಆಚೆ ಬಂದಿದ್ದರೆ ತೋರಿಸ್ತಾ ಇದ್ದೀನಿ ನೋಡಿ, ಬೇರು ಆಚೆ ಇಷ್ಟಿಷ್ಟು ಬಂದಿದ್ದರೆ ಓಕೆ. ತುಂಬ ಜಾಸ್ತಿ ಬೇರು ಆಚೆ ಬಂದಿದ್ದು ಇದ್ದರೆ ಅಂಥ ಗಿಡಗಳನ್ನು ರಿಜೆಕ್ಟ್ ಮಾಡಿ, ಯಾಕಂದರೆ ಅದು ಹಳೆ ಗಿಡಗಳಾಗಿರುವಂತಹ ಸಾಧ್ಯತೆ ಇದೆ. ಹಾಗೆಯೇ ಹೀಗೆ ಹೊರಗೆ ಬಂದಿರುವಂತಹ ಬೇರನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಅದು ಬಿಳಿ ಬಣ್ಣದಲ್ಲಿ ಇರಬೇಕು. ತೀರಾ ಕಂದು ಬಣ್ಣದಲ್ಲಿ ಇದ್ದರೆ ಸ್ವಲ್ಪ ಇರುತ್ತೆ, ಯಾಕಂದರೆ ಹಳೆ ಬೇರಿದ್ರೆ ಸ್ವಲ್ಪ ಕಂದು ಬಣ್ಣದಲ್ಲಿ ಇರುತ್ತೆ. ತೀರಾ ಕಂದು ಬಣ್ಣದಲ್ಲಿದ್ದರೆ ಅದನ್ನು ರಿಜೆಕ್ಟ್ ಮಾಡಿ, ಯಾಕಂದರೆ ಆ ಬೇರು ರೂಟ್ ರಾಟ್ ಆಗಿರುವಂತಹ ಚಾನ್ಸಸ್ ಇರುತ್ತೆ, ಅಂದರೆ ಕೊಳಿತಾ ಇರುವಂತಹ ಸಾಧ್ಯತೆಗಳು ಇರುವಂಥದ್ದು ಇರುತ್ತೆ. ಲಾಸ್ಟ್ ಪಾಯಿಂಟ್ ಆದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಗಿಡವನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ. ಅದರಲ್ಲಿ ಈ ಅಫಿಡ್ಸ್ಗಳು ಮತ್ತು ಬ್ಲ್ಯಾಕ್ ಕಲರ್ನ ಹೇನಿನಂತಹ ಹುಳಗಳು ಇರುತ್ತೆ. ಹಾಗೇನಾದರೂ ಇದ್ದರೆ ಅಂತಹ ಗಿಡಗಳನ್ನು ರಿಜೆಕ್ಟ್ ಮಾಡಿ. ಹೆಲ್ದಿಯಾಗಿರುವ ಗಿಡಗಳನ್ನು ತಗೊಂಡು ಬಂದ್ರೇ ನಮಗೆ ಸರ್ವೈವ್ ಮಾಡೋದು ಕಷ್ಟ ಆಗುತ್ತೆ. ಅದರಲ್ಲೂ ಸ್ಪೆಷಲಾಗಿ ಹೇಳಬೇಕು ಅಂದರೆ ಸೇವಂತಿಗೆ ಗಿಡಗಳು. ಇನ್ನು ರೋಸ್ ಗಿಡಗಳಾದರೂ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆದ್ರೂ ಸರ್ವೈವ್ ಆಗಿಬಿಡ್ತವೆ. ಸೇವಂತಿಗೆ ಗಿಡಗಳು ಹೆಲ್ದಿಯಾಗಿರುವಂತಹ ಗಿಡಗಳನ್ನು ತಂದ್ರೇ ಉಳಿಸ್ಕೊಳ್ಳೋದು ಕಷ್ಟ. ಅಂಥದ್ರಲ್ಲಿ ಅನ್ಹೆಲ್ದಿ ಇನ್ಫೆಕ್ಟೆಡ್ ಗಿಡಗಳನ್ನು ದುಡ್ಡು ಕೊಟ್ಟು ಯಾಕೆ ಮನೆಗೆ ತಂದು ಹಾಳು ಮಾಡ್ಕೊಳ್ಬೇಕು ಹೇಳಿ ಅಲ್ವಾ? ಸೊ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನನ್ನ ಪ್ರಕಾರ ನೀವು ನರ್ಸರಿಯಲ್ಲೇ ಅತ್ಯುತ್ತಮ ಗಿಡವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮನೇಲಿ ತರ್ತೀರ. ಜೊತೆಗೆ ಆ ಗಿಡಗಳು ಬಹಳ ವರ್ಷಗಳ ಕಾಲ ನಿಮ್ಮ ಜೊತೆ ಇರುತ್ತೆ. ಸೊ ವಿಷಯನ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ದೇನೆ ಮೇಲಕ್ಕೆ ನಿಮಗೆ ಸಮ್ಮರೈಸ್ ಮಾಡಿ ಹೇಳಬೇಕು ಅಂತ ಅಂದರೆ ನೋಡಿ, ಫಸ್ಟಿಗೆ ಎಲೆಗಳು ಹೆಲ್ದಿಯಾಗಿರಬೇಕು. ಅದರಲ್ಲಿ ಯಾವುದೇ ರೀತಿಯ ಹುಳಗಳು ಇರಬಾರ್ದು. ಅದಕ್ಕೆ ಎಲೆಗಳಲ್ಲಿ ಯಾವುದೇ ರೀತಿಯ ಸ್ಪ್ರೇ ಮಾಡಿದಂತಹ ಸುಟ್ಟಂತಹ ಗಾಯಗಳು ಮಾರ್ಕ್ಗಳು ಇರಬಾರ್ದು. ಗಿಡದಲ್ಲಿ ಮೊಗ್ಗುಗಳು ಜಾಸ್ತಿ ಇರಬೇಕು. ಮೊಗ್ಗುಗಳಿಲ್ಲದೆ ಎತ್ತರವಾಗಿ ಇರಬಾರ್ದು. ಬೇರು ತುಂಬ ಆಚೆ ಬಂದಿರಬಾರ್ದು. ಸ್ವಲ್ಪ ಇರುವಂತಹ ಬೇರುಗಳು ಹೆಲ್ದಿಯಾಗಿರಬೇಕು. ಕಾಂಡ ದಪ್ಪನಾಗಿ ಚೆನ್ನಾಗಿರಬೇಕು. ತುಂಬ ಮುಖ್ಯವಾಗಿ ಗಿಡದ ಬುಡದಿಂದ ಹೊಸ ಸಣ್ಣ ಸಣ್ಣ ಸೇವಂತಿಗೆ ಮರಿಗಳು ಬರೋದಕ್ಕೆ ರೆಡಿಯಾಗಿರಬೇಕು. ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಅಕಸ್ಮಾತ್ ನೀವು ತಂದಿರುವಂತಹ ಮೇಯ್ನ್ ಗಿಡ ನೀವು ಕಳ್ಕೊಂಡ್ರೂ ಸಹ ಬಂದಿರುವಂತಹ ಹೊಸ ಮರಿಯಿಂದ ಇನ್ನೊಂದು ಗಿಡ ಮಾಡ್ಕೊಳ್ಬಹುದು. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಗಮನಿಸಿ ನೀವು ಸಹ ಸೇವಂತಿಗೆ ಗಿಡವನ್ನು ನರ್ಸರಿಯಿಂದ ತಗೊಳ್ಳಿ. ಇನ್ನು ಹೊಸದಾಗಿ ಸಸಿಯನ್ನು ಚಿಕ್ಕ ಚಿಕ್ಕ ಸಸಿಯನ್ನು ತಗೊಳ್ಳೋರಿಗೆ ಇದೇನು ಅಷ್ಟೊಂದು ಅಪ್ಲಿಕೇಬಲ್ ಆಗೋದಿಲ್ಲ. ಹಾಗೆಯೇ ಚಾನಲಲ್ಲಿ ದಾಸವಾಳದ ಕೇರ್ ಬಗ್ಗೆ, ಬೇರೆ ಬೇರೆ ವಿಷಯಗಳ ಬಗ್ಗೆ, ಗಾರ್ಡನ್ಗೆ ರಿಲೇಟೆಡ್ ತುಂಬಾ ಇನ್ಫಾರ್ಮೇಷನ್ ಇದೆ. ಚಾನೆಲ್ನ ವಿಸಿಟ್ ಮಾಡಿ.
ಇದೇ ಥರದ ಕೇರ್ ಮತ್ತು ಟಿಪ್ಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಮುಂದೆ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.